ಇನ್ನು ನ್ಯೂ ಇಯರ್ ಬಂತು, ಜನವರಿ ಅಥವಾ ಫೆಬ್ರವರಿಗೆ ಹೊಸ ಕಾರು ಖರೀದಿ ಮಾಡಬೇಕು, ಹೊಸ ಬೈಕ್ ಖರೀದಿ ಮಾಡಬೇಕು ಅಂತ ಕೆಲವರು ಅಂದುಕೊಂಡಿರಬಹುದು. ಆದರೆ ಹೊಸ ಕಾರು ಮತ್ತು ಬೈಕ್ ಖರೀದಿಸುವವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇನ್ನು ಮುಂದೆ ಕಾರು ಬೈಕ್ ಬೆಲೆ ದುಬಾರಿ, ಬಲು ದುಬಾರಿ ಆಗುತ್ತೆ. ನೀವು ಅನ್ಕೊಂಡಿರೋ ರೇಟಿಗೇನು ಸಿಗಲ್ಲ. ಒಂದಕ್ಕಿಂತ ಒಂದು ಕಾರು ಹೆಚ್ಚು, ಬಲು ಹೆಚ್ಚಾಗಿರುತ್ತೆ. ಇನ್ನು ಮುಂದೆ ಬೈಕ್ ಮತ್ತು ಕಾರು ಖರೀದಿ ಮಾಡುವವರಿಗೆ ಒಂದಷ್ಟು ಶಾಕ್ ಎದುರಾಗಬಹುದು. ರೇಟಿನಲ್ಲಿ ವ್ಯತ್ಯಾಸಗಳಿರಬಹುದು. ಇನ್ನು ಮುಂದೆ ಕಾರು ಬೈಕ್ ಬೆಲೆ ದುಬಾರಿ ಆಗುತ್ತಾ? ಹಾಗಾದ್ರೆ ಫೆಬ್ರವರಿಯಿಂದ ಕಾರು ಬೈಕ್ ರೇಟ್ ಡಬಲ್ ಆಗುತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇತ್ತು. ರಿಜಿಸ್ಟ್ರೇಷನ್ ದರವು ಹೆಚ್ಚಳ ಆಗುತ್ತೆ ಅನ್ನೋ ಆತಂಕವೂ ಇತ್ತು. ಮೊನ್ನೆ ನಡೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಶುಲ್ಕ ಹೆಚ್ಚಳದ ಮಸೂದೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಫೆಬ್ರವರಿಯಿಂದ ಪರಿಷ್ಕೃತ ದರ ಜಾರಿ ಆಗಲಿದೆ ಎನ್ನುವಂತ ಅನುಮಾನಗಳಿತ್ತು. ರಿಜಿಸ್ಟ್ರೇಷನ್ ದರವು ಹೆಚ್ಚಳ ಆಗುವ ಆತಂಕಗಳಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಶುಲ್ಕ ಹೆಚ್ಚಳ ಮಸೂದೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಹಾಗಾಗಿ ಫೆಬ್ರವರಿಯಿಂದ ಪರಿಷ್ಕೃತ ದರ ಜಾರಿ ಆಗಲಿದೆ. ಹಾಗಾದ್ರೆ ಫೆಬ್ರವರಿ ತಿಂಗಳಲ್ಲಿ ವಾಹನ ಖರೀದಿ ಮಾಡುವವರ ಅವಸ್ಥೆ ಏನು? ಯಾವ ವಾಹನಕ್ಕೆ ಎಷ್ಟೆಷ್ಟು ರೇಟು? ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚಳದ ಬೆನ್ನಲ್ಲೇ ಖರೀದಿದಾರರಿಗೆ ಇದು ಬಿಗ್ ಶಾಕ್ ಎದುರಾಗಿರುವಂತಹದ್ದು. ನೋಡಿ, ಇದರಲ್ಲಿ ಕನ್ಫ್ಯೂಷನ್ ಏನು ಬೇಡ. ಕಾರು ಮತ್ತು ಬೈಕ್ಗಳನ್ನು ಖರೀದಿ ಮಾಡಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಕಾರು ಮತ್ತು ಬೈಕಿನ ಪರ್ಚೇಸ್ ರೇಟ್ನಲ್ಲಿ ವ್ಯತ್ಯಾಸಗಳಿರೋದಿಲ್ಲ. ನಿಮಗೆ ಕಾರು ಮತ್ತು ಬೈಕಿನ ರೇಟ್ಗಳು ಎಷ್ಟಿರ್ತಾವೋ ಅಷ್ಟೇ ಇರುತ್ತೆ. ಆದರೆ ಅದರ ರಿಜಿಸ್ಟ್ರೇಷನು ಅಂತ ಬಂದಾಗ ಬೈಕಿನ ರಿಜಿಸ್ಟ್ರೇಷನ್ಗೆ ಕೇವಲ 500 ರೂಪಾಯಿ ಮಾತ್ರ ಹೆಚ್ಚಳ. ಕಾರು ರಿಜಿಸ್ಟ್ರೇಷನ್ಗೆ 1,000 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿದೆ. ಇದು ಮೊನ್ನೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತು. ಆ ಸೆಷನ್ನಲ್ಲಿ ಈ ದರ ಹೆಚ್ಚಳದ ಮಸೂದೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಸೊ ಅದಾದ ನಂತರದ ಬೆಳವಣಿಗೆ ಇದು. ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಜನವರಿ ತಿಂಗಳ ಅಂತ್ಯದವರೆಗೂ ಕೂಡ ಇದು ಜಾರಿಗೆ ಬರೋದಿಲ್ಲ. ಫೆಬ್ರವರಿಯಲ್ಲಿ ಬಂದರೂ ಬರಬಹುದು, ಬಾರದೆಯೂ ಇರಬಹುದು. ಒಂದು ವೇಳೆ ಬಂದರೆ ಬೈಕ್ ರಿಜಿಸ್ಟ್ರೇಷನ್ ಫೀಸು 500 ಹೆಚ್ಚಾಗಬಹುದು, ಕಾರ್ ರಿಜಿಸ್ಟ್ರೇಷನ್ನು 1,000 ಹೆಚ್ಚಾಗಬಹುದು. ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ರೇಟ್ಗಳನ್ನು ಹಾಕಿ ಹಂಚಲಾಗ್ತಾ ಇದೆ. ಅವ್ಯಾವೂ ಕೂಡ ನಂಬೋದಕ್ಕೆ ಅರ್ಹವಾದಂಥ ವಿಚಾರವಲ್ಲ. ಆದರೆ ರಿಜಿಸ್ಟ್ರೇಷನ್ ಫೀಸ್ಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣಬಹುದಾಗಿದೆ.